ಇವತ್ತು ಕದರಿ ಮಹಿಳಾ ವೇದಿಕೆ ಆಯೋಜನೆ ಮಾಡಿರುವಂತಹ ಮಹಿಳಾ ದಿನಾಚರಣೆಯ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀಮತಿ ಶೋಭಾ ರವಿ ಜಯಪ್ರಕಾಶ್ ಅವರೇ ಇದೀಗ ತಾನೇ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿ ಬಹಳ ಅದ್ಭುತವಾಗಿ ಮಹಿಳೆಯರ ಬಗ್ಗೆ ಮಾತನಾಡಿರುವಂತಹ ಅವ್ರ ಪರಿಚಯ ತಮ್ಗೆ ಈಗಾಗಲೇ ಮಾಡಿಕೊಟ್ಟಿದ್ದಾರೆ. ಅವ್ರ ಮಾತುಗಳ ಮೂಲಕ ಕೂಡ ತಮ್ಮ ಪರಿಚಯ ಅವ್ರು ಏನು ಅನ್ನೋದಾಗಿದೆ. ಅವರ ಇದನ್ನ ಹೇಳ್ದೇನೆ ನಾನು ನೇರವಾಗಿ ಒಂದು ಮಾತಲ್ಲಿ ಹೇಳ್ತೇನೆ, ಅವ್ರು ನನ್ನ ಅತ್ಯುತ್ತಮ ಆತ್ಮೀಯ ಗೆಳತಿ ಕೂಡ. ಅವರು ಸಾಕಷ್ಟು ಸಂದರ್ಭದಲ್ಲಿ ನಾವು ಕಲೆ, ಸಾಹಿತ್ಯ, ಸಂಸ್ಕೃತಿ ಬಗ್ಗೆ ಚರ್ಚೆಗಳನ್ನ ಮಾಡ್ತಾ ಇರ್ತೇವೆ. ಸಂವೇದನಾಶೀಲ ಬರಹಗಾರ್ತಿ ಸುಜಾತ ಅಕ್ಕಿಯವರೇ ಹಾಗೂ ಇವತ್ತಿನ ಸನ್ಮಾನಿತರಾಗಿರುವಂತಹ ಡಾಕ್ಟರ್ ಭಾವನಾ ಗಜೇಂದ್ರ ಅವರೇ, ಮತ್ತೆ ಇನ್ನೊಬ್ರು ನನ್ನ ಆತ್ಮೀಯರು ಜಯಪ್ರಕಾಶ್ ಹೊನ್ನಾಳಿ ಅವರು ಕೂಡ ಅಷ್ಟೇ. ನಾನು ಮೈಸೂರಿಗೆ ಬಂದು ಈ ಸರ್ಕಾರಿ ಸೇವೆಯನ್ನ ಪ್ರಾರಂಭ ಮಾಡಿದಾಗಿಂದಲೂ ನನ್ನ ಜೊತೆಗಿದ್ದು ನನ್ನ ಇಲಾಖೆಯ ಕೆಲಸ ಕಾರ್ಯಗಳಲ್ಲಿ ನನಗೆ ಒಂದು ರೀತಿಯ ಸಹಾಯ ಸಹಕಾರವನ್ನ ನೀಡುತ್ತಾ ತುಂಬಾ ನಮ್ಮ ಇಲಾಖೆಯ ಜೊತೆಗೆ ಒಡನಾಟವನ್ನ ಇಟ್ಕೊಂಡಿರುವಂತಹ, ನನಗೆ ಆತ್ಮೀಯರಾಗಿರುವಂತಹ ಅತ್ಯುತ್ತಮ ಬರಹಗಾರರು, ಕವಿ ಆಗಿರುವಂತಹ ಶ್ರೀಯುತ ಜಯಪ್ಪ ಹೊನ್ನಾಳಿ ಅವರೇ ಹಾಗೂ ನಾವು ಇದ್ದೀವಿ, ಏನ್ ಮಾಡ್ತಾ ಇದ್ದೀವಿ ಅಂತ ಜಗತ್ತಿಗೆ ಗೊತ್ತುಪಡಿಸ್ತಾ ಇರುವಂತ ಮಾಧ್ಯಮದ ಮಿತ್ರರೇ, ಇವತ್ತಿನ ಈ ಕಾರ್ಯಕ್ರಮವನ್ನ ನಿಮ್ಮ ಮನೆಯ ಸಂಭ್ರಮ ಅನ್ನೋ ರೀತಿಯಲ್ಲಿ ಸಂಭ್ರಮಿಸ್ತಾ ತಾವೆಲ್ಲ ಇಲ್ಲಿ ಬಂದು ಈ ಕಾರ್ಯಕ್ರಮದ ಸೊಬಗನ್ನ ಹೆಚ್ಚಿಸಿರುವಂತಹ ನನ್ನ ಎಲ್ಲಾ ಸಹೋದರಿಯರೇ, ಕೆಲವೇ ಸಂಖ್ಯೆಯಲ್ಲಾದ್ರೂ ಸರಿಯೇ ಮಹಿಳೆಯ ದಿನಾಚರಣೆಗೆ ಭಾಗವಹಿಸಿ ನಾವು ಕೂಡ ಮಹಿಳೆಯರ ಪರವಾಗಿದ್ದೀವಿ ಅಂತ ತೋರಿಸ್ಕೊಳ್ತಾ ಇರುವಂತಹ ಎಲ್ಲ ನನ್ನ ಸಹೋದರರೇ, ಮೊದಲಿಗೆ ಎಲ್ಲ ಮಹಿಳೆಯರಿಗೆ ನಾನು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಬಹುಶಃ ಸುಜಾತ ಅಕ್ಕಿ ಮೇಡಮ್ ಅವ್ರು ಮಾತಾಡಿದ ಮೇಲೆ ನಾನು ಮತ್ತೆ ಮಹಿಳಾ ದಿನಾಚರಣೆ ಬಗ್ಗೆ ಮಾತಾಡೋದು ಅವಶ್ಯಕತೆ ಇಲ್ಲ, ಅದು ಪುನರಾವರ್ತನೆ ಆಗುತ್ತೇನೋ ಅನ್ನುವಂತ ನನ್ನ ಅನಿಸಿಕೆ. ಯಾಕಂದ್ರೆ ಅವರು ಮಹಿಳಾ ದಿನಾಚರಣೆ ಆರಂಭದ ಆ ಒಂದು ಇತಿಹಾಸ, ಆ ಹೋರಾಟ ಎಲ್ಲವನ್ನು ತೆಗೆದುಕೊಂಡು ಬಂದು ನಿಮ್ ಮುಂದೆ ಅವರು ಆ ಚಿತ್ರಣವನ್ನ ಕಟ್ಟಿಕೊಟ್ಟಿದ್ದಾರೆ. ಅವರು ಒಂದು ಮಾತನ್ನ ನಾವಿಲ್ಲಿ ನೆನಪಿಸ್ಕೊಳ್ಬೇಕು. 20ನೇ ಶತಮಾನದ ಆರಂಭದಲ್ಲಿ ಪಾಶ್ಚಿಮಾತ್ಯ ದೇಶದಲ್ಲಿ ಈ ಹೋರಾಟ ಶುರುವಾಯಿತು. ಮಹಿಳೆಯರು ಸಮಾನತೆಗಾಗಿ ಹೋರಾಟವನ್ನ ಶುರು ಮಾಡಿದ್ರು. ಸಮಾನ ವೇತನ, ಕೆಲಸ ಮಾಡುವ ಸಮಯದಲ್ಲಿನ ಸಮಾನತೆ, ಮತದಾನದ ಹಕ್ಕು, ಸಮಾನತೆಗಾಗಿ ಅವರು ಹೋರಾಟವನ್ನ ಶುರು ಮಾಡಿದ್ರು. ಆದ್ರೆ ಹೆಣ್ಣು ಮಕ್ಕಳಿಗೆ ಸಮಾನತೆಯನ್ನ ನೀಡಿದ್ದು 12ನೇ ಶತಮಾನ. ಅದು ನಮ್ಮ ಕರ್ನಾಟಕದಲ್ಲಿ ನಡೆದಂತಹ ಏನು ನಾವು ಸಾಮಾಜಿಕ ವಚನ ಚಳವಳಿ ಏನ್ ಹೇಳ್ತೀವಿ, ಬಸವಣ್ಣವರ ನೇತೃತ್ವದಲ್ಲಿ ನಡೆದಂತಹ ಎಲ್ಲ ಶರಣರು ಮಹಿಳೆಯರಿಗೆ ಸಮಾನತೆಯನ್ನ ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ ಕರ್ನಾಟಕ ಒಂದು ಹೆಜ್ಜೆ ವಿದೇಶಗಳಿಗಿಂತ ಮುಂದೆ ಇದ್ವಿ ಅನ್ನೋದು ನಮ್ಮ ಹೆಮ್ಮೆ. ಹಾಗಾದ್ರೆ ನಾವು ಕೇಳಬಹುದು, ಈಗಾಗಲೇ ಕರ್ನಾಟಕದಲ್ಲಿ 12ನೇ ಶತಮಾನದಲ್ಲೇನೆ ನಮ್ಗೆ ಸಮಾನತೆ ಕೊಟ್ಬಿಟ್ಟಿದ್ದಾರೆ. ವಿದೇಶದಲ್ಲಿ 20ನೇ ಶತಮಾನ ಆರಂಭದಿಂದ ಇದು ಹೋರಾಟ ಆಯ್ತು. ಆಮೇಲೆ 1975 ಅಲ್ವಾ, 75 ವಿಶ್ವಸಂಸ್ಥೆ ಮಾನ್ಯತೆಯನ್ನ ನೀಡಿತು. ವಿಶ್ವಸಂಸ್ಥೆ ಇದಕ್ಕೆ ಮಾನ್ಯತೆಯನ್ನ ನೀಡಿತು. ಮತ್ತೆ ಯಾಕೆ ನಾವು ಮತ್ತೆ ಇದನ್ನ ಮಾಡ್ತೀವಿ ಅನ್ನೋ ಪ್ರಶ್ನೆ ಬರಬಹುದು. ಯಾಕೆ ಅಂತಂದ್ರೆ ಸ್ವಲ್ಪ ನಮಗೆ ಮರಿವು, ನಾವು ಸಾಧಿಸ್ಬಿಟ್ವಿ ಅಂತ ಹೇಳಿ ಕುತ್ಕೊಳ್ಳೋದು ಜಾಸ್ತಿ. ನಾವು ಸತತವಾಗಿ ಕ್ರಿಯಾಶೀಲರಾಗಿರ್ಬೇಕು. ಆ ಕಾರಣಕ್ಕಾಗಿ ಪ್ರತಿ ವರ್ಷ ವಿವಿಧ ಕ್ಷೇತ್ರದಲ್ಲಿ, ಅದು ಸಾಮಾಜಿಕ ಆಗಿರ್ಬೋದು, ರಾಜಕೀಯ ಆಗಿರ್ಬೋದು, ಆರ್ಥಿಕ ಆಗಿರ್ಬೋದು, ಸಾಂಸ್ಕೃತಿಕ ಆಗಿರ್ಬೋದು, ಇನ್ಯಾವುದೇ ಕ್ಷೇತ್ರದಲ್ಲಿ ಮಹಿಳೆ ಮಾಡಿರುವಂತ ಸಾಧನೆಯನ್ನ ಗುರುತಿಸಿ, ಈಗ ಭಾವನಾ ಅವರನ್ನ ನಾವು ಗೌರವಿಸಿದ್ವಲ್ಲ, ಹಾಗೆ ನಾವು ಭಾವನಾ ಅವರನ್ನ ಗೌರವಿಸುವ ಮೂಲಕ ಸಾಕಷ್ಟು ಜನರಿಗೆ ಇವತ್ತು ಭಾವನಾ ಅವರು ಪ್ರೇರಣೆಯಾದರು. ಹೇಗೆ ಒಂದು ಜೀವಿತಾವಧಿಯಲ್ಲಿ, ಅದು ಕಡಿಮೆ ಅವಧಿಯಲ್ಲಿ ಇಷ್ಟೊಂದು ಸಾಧನೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಅನ್ನೋದನ್ನ ಯೋಚಿಸ್ಲಿಕ್ಕೆ ನಮ್ಗೆ ಅವರು ಒಂದು ನೆಪ ಆದ್ರು. ಇವತ್ತು ನೀವು ಕೂಡ ಸಾಕಷ್ಟು ಜನ ಇವತ್ತು ನಿಮ್ ಮನಸ್ಸಿಗೆ ಬಂದಿರಬಹುದು, ನಾವು ನಮ್ಮ ಹೆಣ್ಮಕ್ಳನ್ನ ಭಾವನಾ ರೀತಿನಲ್ಲಿ ನಾವು ಬೆಳೆಸ್ಬೇಕು ಅಂತ ಹೇಳಿ. ಅದಕ್ಕೆ ನಾವ್ ಯಾವಾಗ್ಲೂ ನಮ್ಗೆ ಹಿಂದೆ ಒಬ್ರು ಪುಷ್ ಮಾಡೋರು ಬೇಕಾಗುತ್ತೆ, ಅಂದ್ರೆ ಬೆನ್ನು ಕಟ್ಟಬೇಕು. ಶಬಾಶ್ರೀ ಮಾಡ್ತಿದ್ಯಾ ಅಂತಂದ್ರೆ ನಾವು 10 ಹೆಜ್ಜೆ ನಡೆಯ ಬದಲು 100 ಹೆಜ್ಜೆ ಮುಂದಕ್ಕೆ ಹೋಗ್ಬಿಡ್ತೀವಿ. ಅದು ನಮ್ಗೆ ಬೇಕಾಗುತ್ತೆ, ಅದು ಮನುಷ್ಯನ ಸೈಕಾಲಜಿ. ಅದು ನಮ್ಮನ್ನ ನಾವು ಗುರುತಿಸಿ ಗೌರವಿಸ್ಕೊಂಡು ಸಂಭ್ರಮಿಸ್ಕೋಬೇಕು. ಆ ಸಂಭ್ರಮ ನಮ್ಮನ್ನ ಇನ್ನಷ್ಟು ಮುಂದಕ್ಕೆ ತೆಗೆದುಕೊಂಡು ಹೋಗುತ್ತೆ. ಹಾಗಾಗಿ ಪ್ರತಿ ವರ್ಷ ಇಂಥದ್ದೊಂದು ಆಚರಣೆ, ಮಹಿಳಾ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ನಾವು ಸಂಭ್ರಮಿಸ್ತಾ, ನಮ್ಮ ಸಾಧನೆಗಳನ್ನ ನಾವು ಗೌರವಿಸ್ತಾ, ಪರಸ್ಪರ ಜೊತೆಗೆ ಸಮಾನತೆ ಮತ್ತು ಮಹಿಳೆಯರ ಹಕ್ಕುಗಳ ಬಗ್ಗೆ ಜಾಗೃತಿಯನ್ನ ಮೂಡಿಸುವಂತದ್ದು. ಈ ನಿಟ್ಟಿನಲ್ಲಿ ನಾವು ಪ್ರತಿ ವರ್ಷ ಈ ಮಹಿಳಾ ದಿನಾಚರಣೆಯನ್ನ ಮಾಡ್ತಾ ಬರ್ತಾ ಇದ್ದೇವೆ. ಈ ಮಹಿಳಾ ದಿನಾಚರಣೆಗೆ
ಪ್ರತಿ ವರ್ಷ ಒಂದೊಂದು ಥೀಮ್ ಇರುತ್ತೆ. ಈ ವರ್ಷದ ಥೀಮ್ ತುಂಬಾ ಚೆನ್ನಾಗಿದೆ ರೀ. ಅದು ಗಿವ್ ಟು ಗೇನ್ ಅಂತ ಹೇಳ್ಬಿಟ್ಟು, ಗಿವ್ ಟು ಗೇನ್ ತುಂಬಾ ಚೆನ್ನಾಗಿದೆ. ಇದು ಬಹುಶಃ ಇದು ಮಹಿಳಾ ದಿನಾಚರಣೆ ಸಂದೇಶ ತಕ್ಷಣ ಮಹಿಳೆಯರಿಗೆ ಮಾತ್ರ ಅಂತ ನಾನು ಇದನ್ನ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಇದು ಈ ಪ್ರಕೃತಿಯಲ್ಲಿ ಜೀವಿಸ್ತಾ ಇರುವಂತ ಪ್ರತಿಯೊಬ್ಬ ಜೀವಿಗೂ ಕೂಡ ಇದು ಒಂದು ಒಳ್ಳೆಯ ಸಂದೇಶ. ಇದು ಗಿವ್ ಟು ಗೇನ್, ಕೊಡುವ ಮೂಲಕ ಬೆಳೆಸ್ಕೊಳ್ಳೋದು ಅಂತ, ನಾವು ನೀಡುವ ಮೂಲಕ ಪಡೆದುಕೊಳ್ಳೋದು ಅಂತ. ಈ ಪ್ರಕೃತಿ ಎಷ್ಟು ಅದ್ಭುತವಾಗಿದೆ ಅಂತಂದ್ರೆ, ಈ ಪ್ರಕೃತಿಗೆ ನಾವು 1% ಅನ್ನು ಕೊಟ್ರೆ 100ರಷ್ಟು ಅದು ನಮ್ಗೆ ಹಿಂದಿರುಗಿಸ್ಕೊಡುತ್ತೆ ಅಲ್ವಾ. ಒಂದು ಬೀಜವನ್ನ ನೀವು ಬಿತ್ತಿರ್ತೀರಿ, ಒಂದು ಬೀಜವನ್ನ ನೀವು ನೆಡ್ತೀರಿ, ಅದು ಸಸಿಯಾಗಿ ಮರವಾಗಿ ಎಷ್ಟು ಫಲ ಕೊಡುತ್ತೆ, ಸಾವಿರಾರು ಫಲವನ್ನ ಕೊಡುತ್ತಲ್ಲ. ಮಹಿಳೆ ಕೂಡ ಹಾಗೇನೆ. ಮಹಿಳೆಗೆ ನೀವು ಏನಾದ್ರೂ ಒಂದು ಸ್ವಲ್ಪ ಈ ಸಮಾಜ ಕೊಡ್ತು ಅಂತಂದ್ರೆ ಮಹಿಳೆ 100ರಷ್ಟು 1000ರಷ್ಟು ಹಿಂದಿರುಗಿಸಿ ಈ ಸಮಾಜಕ್ಕೆ ಕೊಡ್ತಾಳವಳು. ಹಾಗಾಗಿ ಈ ವರ್ಷದ ಸಂದೇಶ ಬಹಳ ಚೆನ್ನಾಗಿದೆ. ನಮ್ಗೆ ನನ್ನ ಬಾಲ್ಯದ ನೆನಪು ಬರುತ್ತೆ. ಮಹಿಳೆಗೆ ಏನೇ ಕೊಡಿ, ಮಹಿಳೆ ಹೆಣ್ಣೊಂದು ಕಲಿತರೆ ಶಾಲೆ ಒಂದು ತೆರೆದಂತೆ ಅಂತ ಹೇಳಿ ನಾವು ಹೇಳ್ತಾ ಇರ್ತೀವಿ ಯಾವಾಗ್ಲೂ. ಅಂದ್ರೆ ಹಿಂದಿನ ನನ್ನ ತಾಯಿ ಸ್ಕೂಲ್ಗೆ ಹೋಗಿದ್ದಾರೆ, ಬಟ್ ನಮ್ಮ ಅಜ್ಜಿ ಸ್ಕೂಲ್ಗೆ ಹೋಗಿರ್ಲಿಲ್ಲ. ಆದ್ರೆ ಅವಳಲ್ಲಿ ಇರುವಂತ ಕೌಶಲ್ಯ ಇದೆ ಅಲ್ಲ, ಅದನ್ನ ಅವಳು ಇಡೀ ಊರ್ ಜನರಿಗೆಲ್ಲ ಹಂಚ್ತಾ ಇದ್ದಾಳೆ ಅವಳು. ಒಂದು ಉದಾಹರಣೆ ಹೇಳ್ತೇನೆ ನಾನು. ಇವತ್ತು ಕೌದಿ ಹೊಲಿಯೋದು ಅಂತ ಹೇಳ್ತೀವಿ ಅಲ್ವಾ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಅದು ತುಂಬಾ ಪ್ರತಿ ಮನೆಯಲ್ಲಿ ಕೌದಿಯನ್ನು ಹೊಲಿತಾ ಇದ್ರಲ್ಲಿ. ಏನಿಲ್ಲ, ಕೌದಿ ಹೊಲಿಯೋದಂದ್ರೆ ಇವತ್ತು ನೀವು ರಜಾಯಿಗಳನ್ನ ಹಚ್ಕೊಳ್ತೀರಿ, ನೀವು ಹಚ್ಕೊಳ್ಳೋದೆಲ್ಲ ಮಾಡ್ತೀರಿ. ಬಟ್ ಆ ರಜಾಯಿಗಳಿಗೆ ಪರ್ಯಾಯ ಇದ್ದದ್ದು ಉತ್ತರ ಕರ್ನಾಟಕದಲ್ಲಿ ಕೌದಿ. ಅದು ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ, ಅದಕ್ಕೆ ರೇಷ್ಮೆ ಬಟ್ಟೆ ತರಬೇಕಾಗಿರ್ಲಿಲ್ಲ, ತುಂಬಾ ಬೆಲೆ ಬಾಳೋ ಬಟ್ಟೆಗಳನ್ನ ಅವ್ರು ತರಬೇಕಾಗಿರ್ಲಿಲ್ಲ. ಮನೆಯಲ್ಲಿ ಹಳೆ ಸೀರೆಗಳು ತಾವು ಉಟ್ಟು ಇನ್ನದನ್ನ ಉಡ್ಲಿಕ್ಕೆ ಆಗಲ್ಲ ಅನ್ನುವಂತ ಸ್ಥಿತಿಗೆ ಬಂದಂತ ಸೀರೆಗಳನ್ನ ಒಟ್ಟುಗೂಡಿಸ್ಕೊಂಡು, ಆಮೇಲೆ ನಮ್ಮ ಟೈಲರ್ ಬಟ್ಟೆಗಳನ್ನ ಕತ್ತರಿಸಿ ಒಂಚೂರು ಬಟ್ಟೆಗಳ ಮಿಕ್ಕಿರುತ್ತಲ್ಲ ಅಂತದೆಲ್ಲ ತಗೊಂಡ್ ಬಂದು ಸಂಗ್ರಹ ಮಾಡಿ ಅದನ್ನ ಜೋಡಿಸಿ ಕೌದಿ ಅಂತ ಹೊಲಿತಾ ಇದ್ರು ಅವರು. ಆ ಕೌದಿ ಬೇಸಿಗೆ ಕಾಲದಲ್ಲಿ ನಮಗೆ ಹೊದ್ಕೊಂಡ್ರೆ ಹಾಸ್ಕೊಂಡ್ರೆ ತಂಪು ನೀಡ್ತಾ ಇತ್ತು, ಚಳಿಗಾಲದಲ್ಲಿ ನಮಗೆ ಬೆಚ್ಚನೆ ಅನುಭವವನ್ನ ನೀಡ್ತಾ ಇತ್ತು. ಇದನ್ನ ಅವರು ತಮ್ಮ ಮನೆಯ ಮೂಲೆಯಲ್ಲಿ ಕುತ್ಕೊಂಡು ಮಾಡ್ತಿರ್ಲಿಲ್ಲ. ಸಾಯಂಕಾಲದ ಹೊತ್ತು ಕಟ್ಟೆ, ಅವಾಗೆಲ್ಲ ಗಲ್ಲಿ ಓಣಿ ಅಂತ ಹೇಳ್ತೀವಲ್ಲ, ಅಲ್ಲಿ ಕುತ್ಕೊಂಡು ಈ ಒಂದು ಕೌದಿ ಹೊಲಿಯೋದು ತನ್ನ ಗೃಹ ಕೃತ್ಯಗಳನ್ನೆಲ್ಲ ಮುಗಿಸಿ ಸಾಯಂಕಾಲ ಹರಟೆ ಹೊಡೆಯೋ ಸಮಯದಲ್ಲಿ ಅದನ್ನ ಅವ್ರು ಹೊಲಿತಾ ಇದ್ರು. ನಮ್ಮ ಅಜ್ಜಿ ಹೊಲಿತಾ ಇದ್ರೆ ಒಂದು 7-8 ಜನ ಅವರಿಗೆ ಸಹಾಯಕರಾಗಿ ಆ ಕೆಲಸ ಮಾಡ್ತಾ ಇದ್ರು, ಜೊತೆಗೆ ಸೇರ್ತಾ ಇದ್ರು, ಮತ್ತೆ ಅವ್ರು ಅದನ್ನ ಕಲಿತಾ ಇದ್ರು. ಇದು ಒಂದು ಉದಾಹರಣೆ ಕೊಟ್ಟೆ ನಾನು, ಸಮಾಜಕ್ಕೆ ಹೇಗೆ ಮಹಿಳೆ ತಾನೇನನ್ನ ಪಡ್ಕೊಂಡಿದ್ರೆ ಅದನ್ನ ಕೊಡ್ತಾಳೆ ಅನ್ನೋದಕ್ಕೆ. ಅದಕ್ಕೆ ಹೇಳೋದು ನಾವು, ಹೆಣ್ಣೊಂದು ಕಲಿತರೆ ಶಾಲೆ ಒಂದು ತೆರೆದೆ ಅಂತ ಹೇಳಿ. ಅವಳು ಬರೀ ತಾನು ಮಾತ್ರ ಕಲಿತು ತಾನು ಮಾತ್ರ ಮುಂದೆ ಬರೋದಲ್ಲ, ತನ್ನ ಜೊತೆಗಿದ್ದವರನ್ನು ಕೂಡ ಮುಂದೆ ಕರೆದುಕೊಂಡು ಹೋಗುವಂತ ಒಂದು ಶಕ್ತಿ ಹೆಣ್ಣಿಗಿದೆ. ಹಾಗಾಗಿನೇ ನಮ್ಮ ಸುಂದರ ಬದುಕು ಅಥವಾ ಈ ಸಮಾಜದ ಶಿಲ್ಪಿ ಯಾರು ಅಂತಂದ್ರೆ ಅದು ಹೆಣ್ಣು ಅಂತ ನಾವು ಹೇಳ್ತೇವೆ. ಹೆಣ್ಣಿಗೆ ಆ ಶಕ್ತಿ ಇದೆ. ಅದಕ್ಕೆ ನಮ್ಮ ಹಿರಿಯರು ತುಂಬಾ ಒಳ್ಳೊಳ್ಳೆ ಮಾತುಗಳನ್ನ ಮತ್ತೆ ಗೌರವದ ಸ್ಥಾನಮಾನಗಳನ್ನ ಹೆಣ್ಣಿಗೆ ಕೊಟ್ಟಿದ್ದಾರೆ ಅವರು. ಎತ್ರ ನಾರಂತೂ ಪೂಜ್ಯತೆ ನಾವು ಕೇಳ್ಕೊಂಡೇ ಬೆಳೆದಿದ್ದೀವಿ. ಅದು ಎಲ್ಲಿ ನಾರಿಯರನ್ನ ಪೂಜನೀಯ ದೃಷ್ಟಿಯಿಂದ ನೋಡ್ತೀವಿ ಅಲ್ಲಿ ದೇವತೆಗಳು ವಾಸ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಯಾಕೆ ಅಂತಂದ್ರೆ ಪ್ರಕೃತಿ ಕೊಟ್ಟಿರುವಂತಹ ಒಂದು ಶಕ್ತಿಯನ್ನ ಅವಳು ತನ್ನ ಒಳಗನೆ ಅದನ್ನ ಪೋಷಿಸಿ, ಅದನ್ನ ಗುರುತಿಸಿ, ಅದನ್ನ ಮತ್ತೆ ಸಮಾಜಕ್ಕೆ ಕೊಡುವಂತದ್ದಿದೆಯಲ್ಲ, ಅದರಿಂದ ಅದಕ್ಕೆ ನಾವು ಶಕ್ತಿ ಅಂತ ಹೇಳಿ, ಶಕ್ತಿ ಸ್ವರೂಪಿಣಿ ಹೆಣ್ಣು ಅಂತ ಹೇಳಿ ನಾವು ಹೇಳ್ತೇವೆ. ಅವಳು ಯಾವತ್ತೂ ತನಗೆ ಪ್ರಕೃತಿ ಕೊಟ್ಟಿರೋದನ್ನ ತನಗೆ ಮಾತ್ರ ಉಪಯೋಗಿಸ್ಕೊಳ್ಳೋದನ್ನೇ ಅದನ್ನ ಪೋಷಿಸ್ಕೊಳ್ತಾಳ ಅವಳು. ಮತ್ತೆ ಸಮಾಜ ಕೂಡ ಅದನ್ನ ಗುರುತಿಸಿ ಗೌರವಿಸಿದ್ರಿಂದಲೇ ಹೆಣ್ಣಿಗೆ ಆ ದೇವತೆಯ ಸ್ಥಾನಮಾನ ಸಿಕ್ಕಿದೆ. ಹಿಂದೆ ಇತ್ತೀಚೆಗೆ ಅದು ಬದಲಾವಣೆ ಆಗಿದೆ. ಅದ್ರ ಬಗ್ಗೆ ಈಗ ಡಿಬೇಟ್ ಬೇಡ, ಯಾಕಂದ್ರೆ ಅದು ಚರ್ಚೆ ಮತ್ತೊಂದು ಆಯಾಮನೇ ಆಗಿರುತ್ತೆ. ಅದು ಹಾಗಿದ್ರೆ ಬೇಡ ಅಂತ ನಾನು ಭಾವಿಸ್ತೇನೆ. ಇಲ್ಲಿ ನಾನ್ ಹೆಚ್ಚು ನೀನ್ ಹೆಚ್ಚು ಅಲ್ಲ, ನಾವೆಲ್ಲರೂ ಸಮಾನರೇ. ಈ ಪ್ರಕೃತಿಯಲ್ಲಿ ನಾವೆಲ್ಲರೂ ಸಮಾನರೇ. ಆದ್ರೆ ನಾನೊಬ್ಬ ಮಹಿಳೆಯಾಗಿ ಹೇಳೋದೇನಂದ್ರೆ 1% ನಾವು ಹೆಚ್ಚು ಸರ್, ಹೊನ್ನಾಳಿ ಸರ್, ನಾವು 1% ಹೆಚ್ಚು. ಯಾಕೆ ಅಂತಂದ್ರೆ ಕಾರಣ ಮಾತೃತ್ವ ಅನ್ನೋದಿದೆಯಲ್ಲ, ಅದಕ್ಕಾಗಿ ನೋಡಿ ಎಂತ ಜಗಜ್ಜಟ್ಟಿಗಳಿರ್ಬೋದು, ಎಂತ ಸ್ಟ್ರಾಂಗೇ ಇರ್ಬೋದು, ತಾಯಿ ಆಗ್ತಾರೇನ್ರಿ ಅವರು? ಆಗೋದಿಲ್ಲ. 9 ತಿಂಗಳು ಮಕ್ಕಳನ್ನ ನಮ್ಮ ಹೊಟ್ಟೆನಾಗ ಇಟ್ಕೊಂಡು ಹೇಳೋದು ನಾವೇನೇನೆ. ಹಾಗಾಗಿ ಆ ಮಾತೃತ್ವ ಶಕ್ತಿ ನಾವು ಪ್ರಕೃತಿ ಕೊಟ್ಟಿರೋದ್ರಿಂದ 1% ನಾವು ಹೆಚ್ಚು ಸರ್. ನೀವು ಒಪ್ಪಿದ್ರೆ ನಿಮಗೆ ಬಿಟ್ಟದ್ದು
ಹೆಚ್ಚು ಅಂತ ಹೇಳಿ ನಾನು ಹೆಮ್ಮೆ ಪಡ್ತೇನೆ. ಅಂದ್ರೆ ಈ ಒಂದನ್ನ ಸ್ಪಷ್ಟಪಡಿಸಕ್ಕೆ ಇಷ್ಟಪಡ್ತೇನೆ, ನೀವು ತುಂಬಾ ಬೇಸರ ಆಗ್ಬೇಡಿ ಸರ್. ಆ ಮಾತೃತ್ವ ಅನ್ನೋದು ನಿಮ್ಮಲ್ಲೂ ಇದೆ, ಗಂಡಸರಲ್ಲೂ ಇದೆ. ಮಾತೃತ್ವ ಅನ್ನೋದು ಬಯೋಲಾಜಿಕಲ್ ಮದರ್ ಹೋರಾಟ. ನಾವು ತುಂಬಾ ವೆಲ್ ಎಜುಕೇಟೆಡ್ ಆಗಿದ್ದೀವಿ, ಇಷ್ಟು ದಿನ ನಮ್ಮನ್ನು ಇವರು ಶೋಷಣೆ ಮಾಡಿದ್ದಾರೆ, ಇನ್ಮೇಲೆ ನಾವು ಇವ್ರನ್ನ ಮಾಡ್ಬೇಕು, ಅದು ತಪ್ಪು, ಬೇಡ. ಆಗೋದಾಗ್ ಹೋಗಿದೆ. ಎಷ್ಟು ದಿನ ನೀವು ಹಿಂದಿಂದನೇ ಕೆರಿತಾ ಕುತ್ಕೋತೀರಾ? ಮುಂದೆ ಸರಿಪಡಿಸ್ಕೊಂಡು ಹೋಗೋಣ. ಆಮೇಲೆ ಈ ಪುರುಷ ಪ್ರಧಾನ ಮೌಲ್ಯಗಳು ಜೀವನ ದೃಷ್ಟಿ ಹೆಂಗಿತ್ತು ಅಂತಂದ್ರೆ, ಬಿಹೈಂಡ್ ದಿ ಎವ್ರಿ ಸಕ್ಸಸ್ ಆಫ್ ಮ್ಯಾನ್ ದೇರ್ ಇಸ್ ವುಮನ್ ಅಂತ ಹೇಳ್ತಾರೆ ಅವರು. ಅದನ್ನ ನೀವು ಎರಡು ಅರ್ಥದಲ್ಲೂ ನೋಡಬಹುದು. ಪ್ರೇರಣೆಯಾಗಿಯೂ ನಿಂತಿರಬಹುದು, ಅಥವಾ ಅವಳಿಗೆ ಸಾಧನೆ ಮಾಡ್ಲಿಕ್ಕೆ ಅವಕಾಶ ಕೊಡಬೇಕಿದ್ರಿಂದ ಅವಳು ಹಿಂದೆನೆ ಉಳಿದು ಇವ್ರಿಗೆ ಸಹಾಯ ಮಾಡೋದು ಅಂತ ತಗೋಬಹುದು. ಆದ್ರೆ ನಾನು ಇವತ್ತು ಹೇಳೋದೇನು ಅಂತಂದ್ರೆ, ಈಗ ನಮ್ಮ ಸಕ್ಸಸ್ಗೆ ನೀವು ಕಾರಣ ಆಗಿ ನಿಮ್ಮ ಸಕ್ಸಸ್ಗೆ ನಾವು ಕಾರಣ ಆಗ್ತೇವೆ, ಜೊತೆಗೆ ಕೈ ಹಿಡ್ಕೊಂಡು ಮುಂದಕ್ಕೆ ಹೋಗೋಣ ಅನ್ನೋದು ಪ್ರತಿಯೊಬ್ಬ ಮಹಿಳೆ ಮತ್ತು ಪುರುಷನಲ್ಲಿ ಈ ಭಾವನೆ ಬರಬೇಕು ಅನ್ನೋದು ನಾನು ಹೇಳಕ್ ಇಷ್ಟಪಡ್ತೀನಿ. ಮಹಿಳೆಯ ಮೌಲ್ಯವನ್ನ ಮನಗಂಡಂತಹ, ಮತ್ತೆ ನಾವು ಸಮಾನತೆ ಮಹಿಳೆ ಅಂತ ಬಂದಾಗ ನಾನು ಹೆಚ್ಚು ಗಮನ ಹೋಗೋದು 12ನೇ ಶತಮಾನಕ್ಕೇನೆ. ಯಾಕಂದ್ರೆ ಅಲ್ಲಿ ಕೊಟ್ಟಂತಹ ಅದ್ಭುತ ಸ್ಥಾನಮಾನ ಇದೆಯಲ್ಲ, ಅಲ್ಲಿ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಅಂತ ಹೇಳ್ಬಿಟ್ರು ವಚನಕಾರರು. ತಾ ಮಾಡಿದ ಹೆಣ್ಣು ತನ್ನ ತಲೆಯನ್ನೇರಿತ್ತು, ತಾ ಮಾಡಿದ ಹೆಣ್ಣು ತೊಡೆಯನ್ನೇರಿತ್ತು, ತಾ ಮಾಡಿದ ಹೆಣ್ಣು ಬ್ರಹ್ಮನ ನಾಲಿಗೆಯನ್ನೇರಿತ್ತು, ತಾ ಮಾಡಿದ ಹೆಣ್ಣು ನಾರಾಯಣನ ಎದೆಯನ್ನೇರಿತ್ತು. ಇದಕ್ಕೆ ಕಾರಣ ಏನು ಅಂತಂದ್ರೆ, ಹೆಣ್ಣು ಮಾಯೆ ಅಲ್ಲ, ಹೆಣ್ಣು ರಕ್ಕಸಿ ಅಲ್ಲ, ಅವಳು ಸಾಕ್ಷಾತ್ ಎಸ್ ಹಾಗೆ ಅವಳನ್ನ ಸಾಕ್ಷಾತ್ ಶಕ್ತಿ ಲಕ್ಷ್ಮಿ ಸರಸ್ವತಿ ರೂಪದಲ್ಲಿ ಹೆಣ್ಣನ್ನ ನೋಡಿದ್ರಿಂದ ಅಂತ ಒಂದು ಅದ್ಭುತ ಸ್ಥಾನಮಾನ ನಮಗೆ 12ನೇ ಶತಮಾನದಲ್ಲಿ ಶರಣರು ಕೊಟ್ಟಿದ್ರು. ಹಾಗಾಗಿ ಅಂತಹ ಒಂದು ಶಕ್ತಿ ಇರುವಂತಹ ಅವಳನ್ನ ನಾವು ಇವತ್ತು, ಹಾಗೆ ಮೇಡಮ್ ಮಾತಾಡ್ತಾ ಮಧ್ಯಪ್ರದೇಶದ ಒಂದು ಉದಾಹರಣೆಯನ್ನ ಹೇಳಿದ್ರು. ಮಧ್ಯಪ್ರದೇಶದಲ್ಲಿ ಒಂದು ಹೆಣ್ಣು ಮಗು ಹುಟ್ಟಿದರೆ 100 ಗಿಡಗಳನ್ನ ಸಸಿಗಳನ್ನ ನೆಡ್ತಾರೆ ಅಂತ ಹೇಳಿ. ನಾವು 2 ವರ್ಷದ ಹಿಂದೆ ಮಂಡ್ಯ ಘಟನೆಯನ್ನು ನೆನೆಸ್ಕೋಬೇಕು. ನೆನಪಿದೆ ಅಲ್ವಾ? ಭ್ರೂಣ ಹತ್ಯೆಗಳು ಎಷ್ಟು ಈಗ್ಲೂನಾ ಅದಕ್ಕೆ ಏನ್ ಕಾರಣ ಅಂತಂದ್ರೆ ನಮ್ಮ ಮೌಢ್ಯನೇ, ಇನ್ನೇನಿಲ್ಲ. ಸಾಕಷ್ಟು ಜನರಿಗೆ ತಪ್ಪು ಕಲ್ಪನೆ ಏನಿದೆ ಅಂತಂದ್ರೆ, ಮಗ ಹುಟ್ಟಿದ್ರೆ ಸ್ವರ್ಗ ಸಿಗುತ್ತೆ ಅನ್ನೋದು ಒಂದಾದ್ರೆ, ಎರಡನೇದು ಮಗ ಹುಟ್ಟಿದ್ರೆ ನಮ್ಮನ್ನ ವೃದ್ಧಾಪ್ಯದಲ್ಲಿ ಚೆನ್ನಾಗಿ ಸಂಪಾದನೆ ಮಾಡಿ ನೋಡ್ಕೊಂತಾನೆ ಅನ್ನುವಂತ ಒಂದು ಭ್ರಮೆಯಲ್ಲಿ ಬದುಕ್ತಾ ಇರೋದ್ರಿಂದ ಇವತ್ತಿಗೂ ಕೆಲವರಿಗೆ ಹೆಣ್ಮಕ್ಳು ಬೇಡ ಅನ್ಸ್ಬಿಟ್ಟಿದೆ. ಇದು ದುರಂತ. ಹಾಗಾಗಿ ದಯವಿಟ್ಟು ಇವತ್ತು ನಾನ್ ನೋಡ್ತಾ ಇದ್ದೀನಿ ಸಮಾಜದಲ್ಲಿ ಗಂಡು ಮಕ್ಕಳಿಗೆ ಸಮವಾಗಿ ಎಲ್ಲಾ ಕರ್ತವ್ಯಗಳನ್ನ ಹೆಣ್ಮಕ್ಳು ನಿಭಾಯಿಸ್ತಾ ಇದ್ದಾರೆ. ವಯಸ್ಸಾದಂತ ಅತ್ತೆ ಮಾವನಾಗ್ಲಿ ಅಪ್ಪ ಅಮ್ಮನಾಗ್ಲಿ ನೋಡ್ಕೊಳ್ಳುವ ಕೆಲಸದಲ್ಲಿಯೂ ಸಹ ಹೆಣ್ಮಕ್ಳು ನಿಂತಿದ್ದಾರೆ. ಈಗಲೂ ನಮ್ಗೆ ಹೆಣ್ಮಕ್ಳು ಬೇಡವಾ? ನೋಡಿ, ಯಾಕಂದ್ರೆ ನೀವು ಎಲ್ಲಿವರೆಗೂ ಅವರಿಗೆ ಸಹಕಾರ ಕೊಡ್ತೀರೋ ಅಲ್ಲಿವರೆಗೂ ಹೆಣ್ಣು ಭ್ರೂಣ ಹತ್ಯೆಗಳನ್ನ ತಡೆಯಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ದಯವಿಟ್ಟು ಇಂತಹ ಒಂದು ಮೂಢನಂಬಿಕೆಗಳಿಂದ ಹೊರಗೆ ಬನ್ನಿ. ನಾವು ಗಟ್ಟಿಯಾಗಿರ್ಬೇಕು. ಹೆಣ್ಣಿಗೆ ಅಪಾರ ಶಕ್ತಿ ಇದೆ. ಎಷ್ಟು ಶಕ್ತಿ ಇದೆ ಅಂದ್ರೆ, ಈಗ ಸೈಂಟಿಫಿಕ್ಲಿ ಕೂಡ ಅದು ಪ್ರೂವ್ ಆಗಿರುವಂತದ್ದು. DNA ಮಾತ್ರ ಅಪ್ಪನಿಂದ ಬರುವಂತದ್ದು. ಈ ಎನರ್ಜಿ ಇದೆಯಲ್ಲ, ಅದು ಅಮ್ಮನಿಂದಲೇ ಎಲ್ಲ ಮಕ್ಕಳಿಗೆ ಬರುವಂತದ್ದು. ಎಸ್ ನೋಡಿ, ಹೌದು ಮೇಡಮ್, ಇಂಟೆಲಿಜೆನ್ಸ್ ಅಂತ ಹೇಳ್ತಾರೆ. ಹೌದು, ಯಾಕಂದ್ರೆ ಗೃಹಿಣಿಗೆ ಏಕಕಾಲದಲ್ಲಿ ಹಲವಾರು ಕೆಲಸಗಳನ್ನ ಮಾಡುವಂತ ಸಾಮರ್ಥ್ಯ ಇರೋದು ಹೆಣ್ಣಿಗೆ ಮಾತ್ರನೇ. ಇವತ್ತು ಬಹಳಷ್ಟು ಕುಟುಂಬಗಳಲ್ಲಿ ಇಬ್ರು ಕೆಲಸಕ್ಕೆ ಹೋಗ್ತಾ ಇದ್ದೀವಿ ನಾವು, ಅದು ಇವತ್ತಿನ ಬದುಕಿಗೆ ಅನಿವಾರ್ಯ ಕೂಡ. ಆದ್ರೆ ಗಂಡಸರು ಕೆಲಸ ಮಾಡಿ ಸಂಜೆ ಸುಸ್ತಾಗಿ ಬಂದ್ರೆ ಸೋಫಾದಲ್ಲಿ ಕುತ್ಕೊಂಡು ಟಿವಿ ಹಾಕೊಂಡು ಟೀ ಕೊಡುವಂತ ಹೆಂಡತಿನೇ ಕೇಳ್ತಾರೆ ವಿನಃ ಹೆಂಡತಿನ ಸುಸ್ತಾಗಿ ಬಂದಿದ್ದಾರೆ ನಾವು ಅಂತ ಟೀ ಕೊಡೋಣ ಅಂತ ಅವ್ರು ಬರೋದೇ ಇಲ್ಲ. ನಾನು ಸುಸ್ತಾಗಿದ್ದೀನಿ ಅಂತ ಹೇಳ್ತಾರೆ. ಬಟ್ ಅದೇ ಹೆಣ್ಮಗಳು ಬೆಳಗ್ಗೆ ಹೋಗ್ತಾ ಎಷ್ಟು ಎನರ್ಜೆಟಿಕ್ ಆಗಿ ಆಫೀಸ್ ಹೋಗಿರ್ತಾಳಲ್ಲ, ಅಷ್ಟೇ ಸಂಜೆ ಬರುವಾಗ್ಲೂ ಅಷ್ಟೇ ಎನರ್ಜೆಟಿಕ್ ಆಗಿರ್ತಾಳೆ ಅವಳು. ಆಯ್ತು ಅಂತ ಹೇಳ್ಬಿಟ್ಟು ಮತ್ತೆ ಮನೆಯ ಅಗತ್ಯತೆಗಳನ್ನೆಲ್ಲ ಪೂರೈಸ್ತಾಳೆ. ಅಷ್ಟೇ ಯಾಕೆ, ಮಹಿಳೆ ಮಾಡುವಂತಹ ಕೆಲಸಗಳಿದಾವಲ್ಲ, ಇವತ್ತು ನಮ್ಮ ಸರ್ಕಾರಕ್ಕೆ ನಾವೇನಾದ್ರೂ ಹೋಲಿಸ್ಕೊಂಡ್ರೆ, ಇವತ್ತು ಸರ್ಕಾರವನ್ನ ಎಷ್ಟು ಜನ ಸಚಿವರು ನಡೆಸ್ತಾ ಇದ್ದಾರೆ? ಎಷ್ಟು ಖಾತೆಗಳಿದ್ದಾರೆ? 32-34 ಖಾತೆ ಇದೆ ಅಲ್ವಾ? ಸೊ ಅಷ್ಟು ಖಾತೆಗಳನ್ನ ಮನೆಯಲ್ಲಿ ಹೆಣ್ಮಕ್ಳು ಒಬ್ಬಳೇ ನಿಭಾಯಿಸ್ತಾರಲ್ವಾ?
ಹೆಣ್ಮಕ್ಳು ಒಬ್ಬರೇ ನಿಭಾಯಿಸ್ತಾಳೆ. ಮಕ್ಕಳಿಗೆ ಹೋಮ್ವರ್ಕ್ ಯಾರು ಮಾಡಿಸ್ತಾರೆ? ಅಪ್ಪನಿಗೆ ಯಾವತ್ತಾದ್ರು ಮಾಡ್ಸೋದು ನೆನಪಿದೆಯಾ? ಅದು ಬಿಡ್ರಿ, ನಂದೇ ಒಂದು ಉದಾಹರಣೆ ಹೇಳ್ತೀನಿ ನಾನು. ನಮ್ಮನೆಯವರು ಅಧಿಕಾರಿ ಆಗಿದ್ದಂಥವ್ರು ಸ್ವಲ್ಪ ಮರು ಜಾಸ್ತಿನೇನೆ. ನನಗೆ ಇರೋದು ಇಬ್ಬರೇ ಮಕ್ಕಳು. ಸುಮ್ಮನೆ ತಮಾಷೆಗೆ ಆಮೇಲೆ ಯಾರು ಸೀರಿಯಸ್ ಆಗಿ ತಗೋಬೇಡಿ. ತುಂಬಾ ವರ್ಷಗಳ ಹಿಂದೆ ನನ್ನ ಮಕ್ಕಳು 4-5 ಕ್ಲಾಸ್ನಲ್ಲಿ ಇದ್ರು. ಇಬ್ಬರೇ ಮಕ್ಕಳು ನನಗೆ. ಯಾರಾದ್ರೂ ಆಫೀಸ್ನವ್ರು ಬರ್ತಾರಲ್ಲ ಹುಡುಕೊಂಡು, ಸರ್ ಮಗು ಯಾವ ಕ್ಲಾಸ್ ಸರ್ ಅಂತ ಕೇಳಿದ್ರೆ ನಮ್ಮ ಮನೆಯವ್ರಿಗೆ ನಿನ್ ಕೇಳ್ಕೊಂಡು ಅವ್ನು ನೋಡ್ರಿ 3 ಇರ್ಬೋದು, 4 ಇಲ್ಲ 5-6 ಇರ್ಬೋದು ಅಂತ ಹೇಳೋದು. ನನಗೆ ಒಳಗೆ ಸಿಟ್ಟು ಬರೋದು. ನನಗಿರೋದು ಇಬ್ಬರೇ ಮಕ್ಕಳು. 3ನೇ ಕ್ಲಾಸ್, 4ನೇ ಕ್ಲಾಸ್, 5ನೇ ಕ್ಲಾಸ್, 6ನೇ ಕ್ಲಾಸ್ ಅಂತ ಎಷ್ಟನೇ ಇದ್ದಾರೆ ಹೇಳಿ ನನ್ಗೆ ಗೊತ್ತಿಲ್ಲ. ತಮಾಷೆ ಅಂದ್ರೆ ಮನೆಗಳಿಗೆ ಅಷ್ಟು ಗಮನನೇ ಇರೋದಿಲ್ಲ. ಅವ್ರು ಏನ್ ಅನ್ಕೊಂಡಿರ್ತಾರೆ ಅಂದ್ರೆ ಕೆಲಸ ಮಾತ್ರ ಅಂತ ಅನ್ಕೊಂಡಿರ್ತಾರೆ. ಬಟ್ ಅದೇ ಮಹಿಳೆ ಕೆಲಸವನ್ನು ಅಷ್ಟೇ ಸಮರ್ಥವಾಗಿ ಮಾಡ್ತಾ ಮನೆಯ ಪ್ರತಿಯೊಂದು ವಿಷಯವನ್ನು ಕೂಡ ಬಹಳ ಜಾಗರೂಕತೆಯಿಂದ ಸೂಕ್ಷ್ಮವಾಗಿ ನಾನು ಮಾಡ್ತಿದ್ದೀನಿ ಅಂತ ತೋರಿಸ್ಕೊಂಡೇನೆ ಸೈಲೆಂಟ್ ಆಗಿ ಮಾಡಿ ಮುಗಿಸ್ಬಿಡ್ತಾಳೆ ಅವರು. ಹೀಗೆ ಆಮೇಲೆ ಮಕ್ಕಳಿಗೆ ಎಕ್ಸಾಮ್ ಬಂದಾಗ ಹಗಲು ರಾತ್ರಿ ಮಕ್ಕಳ ಜೊತೆ ಕೂತ್ಕೊಂಡು ಅವ್ರನ್ನ ಒಂದು ಈಗ ಪ್ರಿಪೇರ್ ಮಾಡೋದಂತ ಹೇಳ್ತಾರೆ. ಸ್ಕೂಲಲ್ಲಿ, ಕಾಲೇಜಲ್ಲಿ, ಟ್ಯೂಷನ್ ಸೆಂಟರ್ ಅಲ್ಲಿ ಮಾಡೋದ್ರ ಜೊತೆಗೆ ಅಮ್ಮನೂ ಕೂಡ ಮನೇಲಿ ಕೂತ್ಕೊಂಡು ಮಾಡಬೇಕು. ಸೊ ಶಿಕ್ಷಣ ಸಚಿವೆಯಾಗಿ ಅವ್ರು ಕೆಲಸ ಮಾಡ್ತಾರೆ. ಮನೆಯ ಆರೋಗ್ಯವನ್ನ, ಮನೆಯ ಸದಸ್ಯರ ಆರೋಗ್ಯವನ್ನ ಕಾಪಾಡೋದು ಯಾರು ನೋಡಿ. ಇವತ್ತು ಎಷ್ಟೋ ಜನ ಡಾಕ್ಟರ್ಸ್ಗಳು ಇರಬಹುದು. ಮೇಡಮ್ ಬೆಸ್ಟ್ ಎಕ್ಸಾಂಪಲ್ ಮೇಡಮ್ ಆಯುರ್ವೇದಿಕ್ ಡಾಕ್ಟರ್ ಅಂತ ನಾನು ಅವ್ರ ಪರಿಚಯದಲ್ಲಿ ನಂಗೆ ಗೊತ್ತಾಯ್ತು. ಬಟ್ ಅವ್ರ ಆಯುರ್ವೇದಿಕ್ ಡಾಕ್ಟರ್ ಬಹುಶಃ ಅವ್ರ ಮನೆಯಲ್ಲಿ ಏನಾದ್ರೂ ಕೆಮ್ಮು, ನೆಗಡಿ, ಜ್ವರ ಬಂದಾಗ ಹಾಸ್ಪಿಟಲ್ ಹೋಗೋ ಬದಲು ಮನೆ ಮದ್ದನ್ನ ಮಾಡೇ ಹೋಗಿರ್ತಾರೆ ಅವರು, ಅಲ್ವಾ ಮೇಡಮ್? ಸೊ ಅದು MBBS ಅಥವಾ ವೈದ್ಯಕೀಯ ಶಿಕ್ಷಣ ಪಡೆದಂತ ಮಹಿಳೆಗೆ ಮಾತ್ರ ಜ್ಞಾನ ಇರುತ್ತೆ ಅಂತಲ್ಲ, ಪ್ರತಿಯೊಬ್ಬ ಹೆಣ್ಮಗಳಿಗೂ ಗೊತ್ತು. ಕೆಮ್ಮು ಬಂದಾಗ ಏನ್ ಮಾಡ್ಬೇಕು, ನೆಗಡಿ ಬಂದಾಗ ಏನ್ ಮಾಡ್ಬೇಕು, ಜ್ವರ ಬಂದಾಗ ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ವೈದ್ಯಕೀಯ ಶಿಕ್ಷಣವನ್ನು ಅವ್ರು ನಿರ್ವಹಿಸೋದಿಲ್ಲ, ಆ ಖಾತೆ ನಿರ್ವಹಿಸೋದಿಲ್ಲ. ಹೀಗೆ ಹಲವಾರು ನಾನು ಹೇಳ್ತಾ ಇದ್ದೀನಲ್ಲ, ಹೇಳ್ತಾ ಹೋದ್ರೆ 1 ಗಂಟೆ ಆಗ್ಬಿಡುತ್ತೆ. ಇದು ನನಗೆ ಕೊಟ್ಟಿರೋದು ಬರೀ 15-20 ನಿಮಿಷ. ಹಾಗಾಗಿ ಇವತ್ತು ಗೃಹ ಖಾತೆ ಆಗಿರ್ಬೋದು, ಕಾನೂನು ಆಗಿರ್ಬೋದು, ಸಮಾಜ ಆಗಿರ್ಬೋದು, ಮಹಿಳೆ ಎಷ್ಟು ಸಮಾಜದ ಪರವಾಗಿರ್ತಾಳೆ, ಆಮೇಲೆ ಸಮಷ್ಟಿ ಪ್ರಜ್ಞೆ ಅವಳು ಎಷ್ಟು ಜಾಗೃತವಾಗಿರುತ್ತೆ ಅನ್ನೋದಕ್ಕೆ ಒಂದು 15ನೇ ಶತಮಾನದ ಒಂದು ವಿಜಯನಗರ ಸಾಮ್ರಾಜ್ಯದ ಕಾಲಕ್ಕೆ ಸಂಬಂಧಪಟ್ಟಂತ ಒಂದು ಶಾಸನ ಲಕ್ಷ್ಮೀಧರ ಅವ್ರದ್ದು ಮೇಡಮ್, ಅಮಾತ್ಯರು ಅವರು, ಲಕ್ಷ್ಮೀಧರ ಅಮಾತ್ಯ ಅವ್ರ ತಾಯಿ ಅವರಿಗೆ ಹಾಲುಣಿಸುವಾಗ ಅಥವಾ ಅವ್ರಿಗೆ ಮಲಗಿಸುವಾಗ ಜೋಗಳ ಹೇಳ್ತಾ ಇದ್ದಿದ್ದು ಏನು ಅಂತಂದ್ರೆ, ಕೆರೆಯಂ ಕಟ್ಟಿಸು ಬಾವಿಯಂ ಸೊರೆಸು ಅಂತ ಹೇಳ್ಬಿಟ್ಟು, ಕೆರೆ ಕಟ್ಟಿಸು, ಬಾವಿ ಕಟ್ಟಿಸು, ಆಮೇಲೆ ಸೆರೆಯಲ್ಲಿ ಸಿಕ್ಕಿರುವಂತ ಅನಾಥರನ್ನ ಬಿಡಿಸು, ಆಮೇಲೆ ನಿನ್ನನ್ನ ನಂಬಿಕೊಂಡು ಬರುವಂತ ಮಿತ್ರರನ್ನ ರಕ್ಷಿಸು, ಒಳ್ಳೆಯ ಜನರನ್ನ, ಶಿಷ್ಟ ಜನರನ್ನ ರಕ್ಷಿಸು ಅಂತ ಹೇಳಿ ಈ ತರದ ಒಂದು ಮಾತುಗಳನ್ನ ಮಗುವಿಗೆ ಹೇಳ್ತಾ ಮಗುವನ್ನ ಬೆಳೆಸ್ತಾ ಇದ್ರು. ಅಂದ್ರೆ ನನ್ನ ಮಗು ಚೆನ್ನಾಗಿ ಬೆಳೀಲಿ, ನನ್ನ ಮಗು ದಷ್ಟಪುಷ್ಟವಾಗಿರ್ಲಿ ಅನ್ನೋದಷ್ಟೇ ತಾಯಿ ಯೋಚನೆ ಆಗಿರ್ಲಿಲ್ಲ. ನನ್ನ ಮಗುವಿನ ಜೊತೆಗೆ ಈ ಸಮಾಜದ ಮಕ್ಕಳು ಕೂಡ ಚೆನ್ನಾಗಿರ್ಬೇಕು, ಸಮಾಜದ ಎಲ್ಲರೂ ಅವರಿಗೆ ಮಕ್ಕಳೇನೆ. ಹಾಗಾಗಿ ಸಮಾಜ ತುಂಬಾ ಚೆನ್ನಾಗಿರ್ಬೇಕು ಅನ್ನೋಂಥ ಹಿನ್ನೆಲೆ ಒಳಗೆ ಅದಕ್ಕೆ ಹೇಳೋದು ಗರ್ಭ ಸಂಸ್ಕಾರ ಅಂತ ಹೇಳ್ಬಿಟ್ಟು. ಗರ್ಭ ಸಂಸ್ಕಾರ ಆಗಿರ್ಬೋದು, ಲಾಲನ ಪಾಲನೆ ಆಗಿರ್ಬೋದು, ತಾಯಿಯಿಂದ ಮಾತ್ರನೇ ಸಾಧ್ಯ. ತಂದೆ ಯಾವತ್ತು ಈ ತರ ಕೂತ್ಕೊಂಡು ಹೇಳಿಕ್ ಸಾಧ್ಯ ಇಲ್ಲ. ಕಥೆಗಳನ್ನ ರಂಜನೀಯವಾಗಿ ಹೇಳೋದು ಯಾರು? ತಾಯಿನೇನೆ ಅಲ್ವಾ? ದೂರದಲ್ಲಿರುವಂತ ಚಂದ್ರಮನ ತೋರಿಸ್ಬಿಟ್ಟು ಚಂದ ಮಾಮ ಅಂತ ಒಂದು ಸಂಬಂಧ ಕಲ್ಪಿಸ್ತಾರ ಅವಳು ಪ್ರಕೃತಿಗೆ ಮತ್ತೆ ನಮ್ ಮಗುವಿಗೂ. ಸೊ ಆ ಕಲ್ಪನೆ, ಆ ಕಥೆಗಳನ್ನು ಹೇಳೋ ಮೂಲಕ ಮಗುವಿನಲ್ಲಿ ಒಂದು ಕಲ್ಪನೆಯನ್ನ ಮಾಡ್ಕೊಳ್ಳೋ ಕಲ್ಪನಾ ಶಕ್ತಿಯನ್ನ, ಆ ಸಮರ್ಥನ ಹೆಚ್ಚಿಸುವಂತದ್ದಾಗಿರ್ಬಹುದು, ಮೌಲ್ಯಗಳನ್ನ ತುಂಬೋದಾಗಿರ್ಬಹುದು. ಅದಕ್ಕೆ ಹೇಳ್ತಾರೆ ಒಂದು ದೇಶದ ಸಂಸ್ಕೃತಿಯ ಎಷ್ಟು ಉನ್ನತವಾಗಿದೆ ಅಂತ ಏನಾದ್ರೂ ನಾವು ಅಳತೆ ಮಾಡ್ಬೇಕು ಅಂತಂದ್ರೆ, ಅಳತೆಯ ಮಾನದಂಡ ಏನು ಅಂತಂದ್ರೆ ಆ ದೇಶದಲ್ಲಿ ಹೆಣ್ಣನ್ನ ನೋಡುವ ದೃಷ್ಟಿ ಅಂತ. ಹೆಣ್ಣನ್ನ ನೀವು ಎಷ್ಟು ಪೂಜನೀಯ ದೃಷ್ಟಿಯಿಂದ ನೋಡ್ತೀರೋ ಆ ದೇಶದ ಸಂಸ್ಕೃತಿ ಅಷ್ಟು ಉನ್ನತವಾಗಿರುತ್ತೆ ಅಂತ ಹೇಳಿ. ಅದಕ್ಕೆ ಸ್ವಾಮಿ ವಿವೇಕಾನಂದ ಅವರು ಹೇಳ್ತಾರೆ, ಭಾರತದ ಪುನರುತ್ಥಾನಕ್ಕೆ ಮಹಿಳೆಯ ಅಭಿವೃದ್ಧಿಯೇ ಸೋಪಾನ ಅಂತ ಹೇಳ್ಬಿಟ್ಟು. ಕುವೆಂಪು ಅವ್ರು ಹೇಳ್ತಾರೆ ಒಂದ್ ಕಡೆಗೆ, ಹೆಣ್ಣು ಬರೀ ಮಾನುಷಿ ಅಲ್ಲ, ಅವಳು ಅಬಲೇನೂ ಅಲ್ಲ, ಅವಳು ಒಂದು ಶಕ್ತಿ ಅಂತ ಹೇಳ್ತಾರೆ. ಅಬಲೆ ಹೆಂಗ್ರಿ ಆಗ್ತಾಳೆ ಸ್ತ್ರೀ. ನೋಡಿ, ಭೀಮನಿಗೆ ಜನ್ಮ ಕೊಟ್ಟಿದ್ದೀವಿ, ಹನುಮನಿಗೆ ಜನ್ಮ ಕೊಟ್ಟಿದ್ದೀವಿ, ಅಂತದ್ರಲ್ಲಿ ನಮ್ಮನ್ನ ಅಬಲೆ ಅಂತಾರೆ ಒಪ್ಕೋಬೇಕಾ ನಾವು? ಅದೆಲ್ಲ ಬೇಡ, ನಾವು ತುಂಬಾ ಸ್ಟ್ರಾಂಗ್ ಆಗಿದ್ದೀವಿ. ಇತ್ತೀಚಿನ ನಿಮ್ಮ ಲಿರಿಕ್ಸ್, ಸಿನಿಮಾ ಲಿರಿಕ್ಸ್ ಎಲ್ಲ ಹೆಣ್ಮಕ್ಳೇ ಸ್ಟ್ರಾಂಗ್ ಆಗಿರೋದು ಅಲ್ವಾ?
ನಾನು ಹೆಚ್ಚು ಲಂಬಿಸೋಕೆ ಹೋಗೋದಿಲ್ಲ. ಇಂಥ ಹಲವಾರು ವಿಷಯಗಳನ್ನ ನಿಮ್ಮೊಟ್ಟಿಗೆ ಹಂಚ್ಕೋಬಹುದು. ಆದ್ರೆ ಇವತ್ತಿನ ಕಾರ್ಯಕ್ರಮಗಳು ಇನ್ನೂ ಇರೋದ್ರಿಂದ ನನ್ನ ಮಾತನ್ನ ನಾನು ಮುಗಿಸ್ತೇನೆ. ಒಟ್ಟಿನಲ್ಲಿ ನಾನು ಹೇಳೋದಿಷ್ಟೇನೆ, ಅದು ನನ್ನ ಸಹೋದರರಿಗಾಗಿರ್ಬೋದು, ಸಹೋದರಿಯರಿಗಾಗಿರ್ಬೋದು, ಭಾರತದ ಭವಿಷ್ಯ ಉಜ್ವಲ ಆಗಬೇಕು ಅನ್ನೋದಾದ್ರೆ ಅಲ್ಲಿ ಮಹಿಳೆಯ ಕೈಗಳಿಗೆ ಶಕ್ತಿಯನ್ನ ತುಂಬಿ, ಅದು ಅವಳ ಒಂದು ಅವಕಾಶವನ್ನ ಕಸಿದುಕೊಳ್ಳದೇನೆ ಅವಳಿಗೆ ದಕ್ಕಬೇಕಾಗಿರುವಂತಹ ಸ್ಥಾನಮಾನಗಳನ್ನ ನೀವು ನೀಡಬೇಡಿ ಸ್ವಾಮಿ, ಅವಳಿಗೆ ಪಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡಿ. ನೀವು ನೀಡಬೇಡಿ, ನೀಡುವಂತ ಉಪಕಾರ ಬೇಡ ನಮಗೆ, ಅವಳಿಗೆ ಅದನ್ನ ಪಡ್ಕೊಳ್ಳೋಕಿರುವಂತ ಅವಕಾಶವನ್ನ ಮಾಡಿಕೊಡಿ, ವಾತಾವರಣವನ್ನ ನಿರ್ಮಾಣ ಮಾಡಿ. ನೀವು ಅವಳನ್ನ ಭ್ರೂಣದಲ್ಲೇ ಚಿವುಟಿದ್ರೆ ಅವಳು ಹೇಗೆ ಅರಳುತ್ತಾಳೆ, ಅವಳಿಗೆ ಅರಳೋದಕ್ಕೆ ಅವಕಾಶ ಮಾಡಿಕೊಡಿ. ಅವರು ಅರಳಿದಷ್ಟು ಈ ಸಮಾಜಕ್ಕೆ ಅವರು 100ರಷ್ಟು ಕೊಡ್ತಾ ಹೋಗ್ತಾರೆ. ಅದಕ್ಕೆ ಗಿವ್ ಟು ಗೇನ್ ಅನ್ನೋದು ಈ ವರ್ಷದ ಮಹಿಳಾ ದಿನಾಚರಣೆ ಸಂದೇಶ. ಮಹಿಳೆಗೆ ಕೊಡಿ, ಅವಳು ನಿಮಗೆ 100ರಷ್ಟು ವಾಪಸ್ ಕೊಡ್ತಾಳೆ. ಈ ಸದೃಢ ಸಮಾಜವನ್ನ, ಸಮಾನವಾದಂತಹ ಸಮಾಜವನ್ನ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ಮಹಿಳಾ ದಿನಾಚರಣೆ ಶುಭಾಶಯಗಳನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.